ನಮಸ್ಕಾರ. ತುಳುನಾಡಿನಲ್ಲೊಂದು ನಂಬಿಕೆ ಇದೆ. ಭೂಮಿ ಪಾತಾಳಕ್ಕಷ್ಟೇ ಅಲ್ಲ, ಆಕಾಶಕ್ಕೂ ಒಬ್ಬ ಅಧಿಪತಿ ಇದ್ದಾನೆ ಅಂತ. ಆ ದೈವವೇ ಆಕಾಶ ಗುಳಿಗ. ಬನ್ನಿ, ಆಕಾಶವನ್ನೇ ತನ್ನ ಸಾಮ್ರಾಜ್ಯ ಮಾಡ್ಕೊಂಡ ಆ ಗಗನದೊಡೆಯನ ಕಥೆ ಏನು ಅಂತ ನೋಡೋಣ. ಕತೆ ಶುರು ಮಾಡೋಕ್ಕೂ ಮುಂಚೆ ಒಂದು ಪ್ರಶ್ನೆ. ಪುರಾಣಗಳಲ್ಲೆಲ್ಲ ಸೂರ್ಯನನ್ನೇ ಒಂದು ಹಣ್ಣು ಅನ್ಕೊಂಡು ನುಂಗೋಕ್ಕೋದ ಒಂದು ದೈವದ ಬಗ್ಗೆ ಎಲ್ಲಾದ್ರೂ ಕೇಳಿದಿರಾ? ಯೋಚನೆ ಮಾಡಿ, ಯಾಕಂದ್ರೆ ಈ ಒಂದು ಪ್ರಶ್ನೆಯಲ್ಲೇ ಇವತ್ತಿನ ನಮ್ಮ ಕಥೆಯ ಬೀಜ ಅಡಗಿದೆ. ಸರಿ, ಹಾಗಾದ್ರೆ ಕತೆ ಶುರು ಮಾಡೋಣ. ದಂತಕಥೆಗಳ ಪ್ರಕಾರ ಒಂದು ದೈವ ಹುಟ್ಟುಬರುತ್ತೆ, ಆದರೆ ಅದರ ಜೊತೆಗೇನೆ ತೀರ್ಸೋಕೆ ಆಗ್ದಷ್ಟು ಅಂದ್ರೆ ಒಂದು ರೀತಿ ಬ್ರಹ್ಮಾಂಡದಷ್ಟು ಹಸಿವು ಕೂಡ ಹುಟ್ಕೊಳ್ಳುತ್ತೆ. ಇದು ನೀವು ಅಂದ್ಕೊಳ್ಳೋ ಸಾಮಾನ್ಯ ಹಸಿವಲ್ಲ. ಇದನ್ನ ತಣಿಸೋಕೆ ಈ ಭೂಮಿ ಮೇಲಿರೋ ಯಾವ ವಸ್ತುವೂ ಸಾಲದು. ಹಾಗೆ ಆ ತೀರಿಸಲಾಗದ ಹಸಿವು ಆ ದೈವವನ್ನು ಸುಮ್ಮನೆ ಕೂರೋಕೆ ಬಿಡ್ಲಿಲ್ಲ. ಅದು ಭೂಮಿಯಿಂದ ಮೇಲೆಕ್ಕೆ ಅಂದರೆ ಸೀದಾ ಆಕಾಶಕ್ಕೆ ಚಿಮ್ಮುವ ಹಾಗೆ ಮಾಡಿತು. ಅದರ ಕಣ್ಣು ನೆಲದ ಮೇಲಿರಲಿಲ್ಲ, ಬದಲಿಗೆ ಆಕಾಶದಲ್ಲಿ ಹೊಳೆಯುತ್ತಿದ್ದ ಆ ಒಂದು ವಸ್ತುವಿನ ಮೇಲೆ ನೆಟ್ಟಿಕ್ತು. ಹೌದು, ಆ ಹೊಳೆಯೋ ವಸ್ತು ಬೇರೆ ಯಾವುದೂ ಅಲ್ಲ, ಅದು ನಮ್ಮ ಸೂರ್ಯ. ಆ ದೈವಕ್ಕೆ ಸೂರ್ಯ ಒಂದು ಚೆನ್ನಾಗಿ ಮಾಗಿದ ಹಣ್ಣಿನ ಕಾಣಿಸ್ತು. ಅಷ್ಟೇ, ಅದನ್ನ ನುಂಗಿ ತನ್ನ ಹಸಿವು ತೀರಿಸ್ಕೊಳ್ಳೋಕೆ ಮುಂದಾಯ್ತು. ಹೀಗೆ ಆಕಾಶಕ್ಕೆ ಲಗ್ಗೆ ಇಟ್ಟು ಸೂರ್ಯನನ್ನೇ ನುಂಗೋಕೆ ಹೊರಟ ಆ ಮಹಾಶಕ್ತಿಯೇ ಆಕಾಶ ಗುಳಿಗೆ. ನೋಡಿದ್ರಲ್ಲ, ಸೂರ್ಯನನ್ನೇ ನುಂಗೋಕೆ ಹೊರಟ ಆ ಘಟನೆ ಇದೆಯಲ್ಲ, ಅದೇ ಆಕಾಶಗುಳಿಗನಿಗೆ ಆ ಹೆಸರು, ಆ ಒಂದು ಗುರುತನ್ನ ಕೊಟ್ಟಿದ್ದು. ಇದು ಸುಮ್ಮನೆ ಒಂದು ಕತೆ ಅಲ್ಲ, ಈ ಕತೆಯಲ್ಲೇ ಆ ದೈವದ ಪೂರ್ತಿ ಸ್ವರೂಪವೇ ಅಡಗಿದೆ ಅಂತಾರೆ. ಸರಿ, ಹಾಗಾದ್ರೆ ಆಕಾಶಗುಳಿಗ ಅಂದ್ರೆ ನಿಖರವಾಗಿ ಯಾರು? ತುಳುನಾಡಿನ ಜಾನಪದ ನಂಬಿಕೆಗಳ ಪ್ರಕಾರ ಈತ ಆಕಾಶದ ಅಥವಾ ಶೂನ್ಯದ ಅಧಿಪತಿ, ಅಂದ್ರೆ ಲಾರ್ಡ್ ಆಫ್ ದ ಸ್ಕೈ ಅಥವಾ ಸ್ಪಿರಿಟ್ ಆಫ್ ದ ವಾಯ್ಡ್ ಅಂತಾರಲ್ಲ ಹಾಗೆ. ಸೂರ್ಯನನ್ನೇ ನುಂಗೋಕ್ಕೋದ ಶಕ್ತಿಯೇ ಆತನನ್ನ ಆಕಾಶದ ಒಡೆಯನನ್ನಾಗಿ ಮಾಡಿತು. ಈ ದೈವದ ಸಾಮ್ರಾಜ್ಯ ಬರೀ ನಾವು ನೋಡೋ ಆಕಾಶಕ್ಕೆ ಸೀಮಿತವಾಗಿಲ್ಲ. ಅದು ಶೂನ್ಯ ಅಂದ್ರೆ ಲೋಕಗಳ ನಡುವೆ ಇರೋ ಖಾಲಿ ಜಾಗಕ್ಕೂ ಅಧಿಪತಿ. ಎಷ್ಟರ ಮಟ್ಟಿಗೆ ಅಂದ್ರೆ ಸೂರ್ಯಚಂದ್ರರ ಚಲನೆಯನ್ನೇ ಈ ದೈವ ಕಂಟ್ರೋಲ್ ಮಾಡಬಲ್ಲದು ಅಂತ ಒಂದು ನಂಬಿಕೆ. ಇನ್ನು ದೈವಕೋಲವನ್ನ ನೋಡಿದ್ರೆ ಈತನನ್ನ ಒಂದು ದೈತ್ಯಾಕಾರದ ಅಂದ್ರೆ ಜೈಗ್ಯಾಂಟಿಕ್ ರೂಪದಲ್ಲಿ ತೋರಿಸ್ತಾರೆ. ಈ ದೈವದ ಕಥೆಯಲ್ಲೇ ಆಕಾಶ ಇರೋದ್ರಿಂದ ಭೂಮಿ ಮೇಲೆ ಈತನನ್ನು ಆರಾಧಿಸೋ ಪದ್ಧತಿಯು ತುಂಬಾನೇ ವಿಶಿಷ್ಟವಾಗಿದೆ. ಇಲ್ಲಿ ನಡೆಯೋ ಪೂಜೆ, ಪ್ರಾರ್ಥನೆ, ಆಚರಣೆ ಎಲ್ಲದರಲ್ಲೂ ನಮ್ಮ ದೃಷ್ಟಿ ಮೇಲೆ ಅಂದ್ರೆ ಆಕಾಶದ ಕಡೆಗೆ ಇರುತ್ತೆ. ಆಕಾಶ ಗುಳಿಗನ ಆರಾಧನೆಯಲ್ಲಿ ತುಂಬಾನೇ ಮುಖ್ಯವಾದ ಒಂದು ಭಾಗ ಅಂದ್ರೆ ಅದು ಕೋಲ ಅಥವಾ ನೇಮ. ಇದೊಂದು ರೀತಿ ರಿಚುವಲ್ ಪರ್ಫಾರ್ಮೆನ್ಸ್. ಈ ಕೋಲದಲ್ಲಿ ನಡೆಯೋ ಪ್ರತಿಯೊಂದು ಕ್ರಿಯೆಯೂ ಆ ದೈವ ಆಕಾಶಕ್ಕೆ ಹಾರಿದ ಕಥೆಯನ್ನೇ ನಮ್ಮ ಕಣ್ಣು ಮುಂದೆ ತಂದಿಳಿಸುತ್ತೆ. ಉದಾಹರಣೆಗೆ, ಕೋಲ ಕಟ್ಟಿದವರು ಪದೇ ಪದೇ ಎತ್ತರಕ್ಕೆ ಜಿಗಿಯುತ್ತಾರೆ, ಕೆಲವೊಮ್ಮೆ ಮರಗಳನ್ನೇ ಹತ್ತಿಬಿಡ್ತಾರೆ, ಎತ್ತರದ ಪೀಠಗಳ ಮೇಲೆ ನಿಂತು ನರ್ತಿಸ್ತಾರೆ. ಇದೆಲ್ಲವೂ ಆ ದೈವ ಆಕಾಶಕ್ಕೆ ಹಾರಿದ್ದನ್ನೇ ಸಂಕೇತಿಸುತ್ತೆ. ಅಷ್ಟೇ ಅಲ್ಲ, ಕೈಯಲ್ಲಿರೋ ಖಡ್ಗ ಅಥವಾ ಉದ್ದನ್ಯ ದಂಡ ಇದೆಯಲ್ಲ, ಅದು ಆಕಾಶದ ಮೇಲಿನ ಆತನ ಅಧಿಕಾರವನ್ನ ಸಾರುತ್ತೆ. ಕೇವಲ ಕೋಲ ಅಷ್ಟೇ ಅಲ್ಲ, ದೈವಕ್ಕೆ ನೈವೇದ್ಯ ಅರ್ಪಿಸೋ ರೀತಿಯಲ್ಲೂ ಇದೇ ವಿಶೇಷತೆ ಇದೆ. ನೈವೇದ್ಯವನ್ನ ನೆಲದ ಮೇಲೆ ಇಡೋದಿಲ್ಲ, ಬದಲಿಗೆ ಎತ್ತರದ ಸ್ಥಳಗಳನ್ನ ಹುಡುಕಿ ಅಲ್ಲಿಡಲಾಗುತ್ತೆ. ಯಾಕೆ ಹೀಗೆ ಮಾಡ್ತಾರೆ ಅಂದ್ರೆ ಇದರ ಹಿಂದೆ ಒಂದು ಸುಂದರವಾದ ನಂಬಿಕೆ ಇದೆ. ಆಕಾಶವಾಸಿಯಾದ ಈ ದೈವ ಮೇಲಿಂದಲೇ ಇಳಿದುಬಂದು ತನ್ನ ನೈವೇದ್ಯವನ್ನ ಸ್ವೀಕರಿಸ್ತೆ ಅಂತ. ಅದಕ್ಕೆ ಅರ್ಪಣೆ ಕೂಡ ಗಗನಮುಖಿ ಆಗಿರುತ್ತೆ. ಸರಿ, ಆಕಾಶಗುಳಿಗೆ ಯಾರು, ಆತನ ಕೋಲೆ ಹೇಗಿರುತ್ತೆ, ಆರಾಧನೆ ಯಾಕೆ ವಿಶಿಷ್ಟವಾಗಿದೆ ಅನ್ನೋದನ್ನೆಲ್ಲ ನೋಡಿದ್ವಿ. ಆದರೆ ಜನರು ಈ ದೈವವನ್ನ ಯಾಕೆ ಪೂಜಿಸ್ತಾರೆ, ಆತನ ಪಾತ್ರವೇನು, ಅದನ್ನ ಈಗ ನೋಡೋಣ. ಆಕಾಶಗುಳಿಗನನ್ನ ಮೂಲತಃ ಒಬ್ಬ ಕಾವಲುಗಾರ ಅಂತಾನೆ ನೋಡ್ತಾರೆ. ಅಂದ್ರೆ ಆಕಾಶದಿಂದ ಬರ್ಬೋದಾದ ಎಲ್ಲ ತೊಂದರೆಗಳಿಂದ ಜನರನ್ನ ಕಾಪಾಡೋಣ. ಉದಾಹರಣೆಗೆ, ಜೋರಾಗಿ ಗುಡುಗು, ಸಿಡಿಲು ಬಂದ್ರೆ, ದೊಡ್ಡ ಬಿರುಗಾಳಿ ಎದ್ದು ಕೃಷಿ ಮನೆಗಳಿಗೆ ಹಾನಿಯಾಗೋ ಸಾಧ್ಯತೆ ಇದ್ರೆ ಜನರು ಈತನೇನೆ ನೆನಪಿಸ್ಕೊಳ್ತಾರೆ. ಅಷ್ಟೇ ಅಲ್ಲ, ಮೇಲಿಂದ ಕೆಟ್ಟ ದೃಷ್ಟಿ ಬೀಳುತ್ತೆ ಅಂದ್ರೆ ಈವಿಲ್ ಐ ಅಂತಾರಲ್ಲ, ಅದರಿಂದಲೂ ಇದೇ ದೈವ ರಕ್ಷಣೆ ನೀಡುತ್ತೆ ಅನ್ನೋದು ಬಲವಾದ ನಂಬಿಕೆ. ಆದ್ರೆ ನಿಲ್ಲಿ, ಕಥೆ ಇಲ್ಲಿಗೆ ಮುಗಿಯಲ್ಲ. ಇಲ್ಲಿವರೆಗೂ ನಾವು ನೋಡಿದ್ದು ಕಥೆಯ ಒಂದು ಮುಖ ಅಷ್ಟೇ. ಈಗ ನಾವು ಈ ನಂಬಿಕೆಯ ಇನ್ನೂ ಆಳವಾದ ಒಂದು ಸ್ತರವನ್ನ ನೋಡೋಣ. ಇದು ಬರೀ ಆಕಾಶದ ಕಥೆಯಲ್ಲ, ಇದು ಇಡೀ ಬ್ರಹ್ಮಾಂಡದ ಬ್ಯಾಲೆನ್ಸ್ನ ಕಥೆ. ತುಳುನಾಡಿನ ನಂಬಿಕೆಯಲ್ಲೊಂದು ಅದ್ಭುತವಾದ ಸಮತೋಲನೆ ಇದೆ. ಹೇಗೆ ಅಂದ್ರೆ, ಆಕಾಶಗುಳಿಗೆ ಮೇಲಿಂದ ಅಂದ್ರೆ ಆಕಾಶದಿಂದ ಬರುವ ಅಪಾಯಗಳಿಂದ ನಮ್ಮನ್ನ ರಕ್ಷಿಸಿದ್ರೆ, ಆತನದ್ದೇ ಇನ್ನೊಂದು ರೂಪ ಪಾತಾಳಗುಳಿಗೆ ಭೂಮಿ ಮತ್ತೆ ಪಾತಾಳದಿಂದ ಬರುವ ಅಪಾಯಗಳಿಂದ ನಮ್ಮನ್ನ ಕಾಪಾಡ್ತಾನೆ. ನೋಡಿ, ಒಬ್ಬ ಮೇಲನ್ನ ನೋಡ್ಕೊಂಡ್ರೆ ಇನ್ನೊಬ್ಬ ಕೆಳಗನ್ನ ಕಾಯ್ತಾನೆ.
ಹೀಗೆ ಆಕಾಶ ಮತ್ತು ಪಾತಾಳದ ನಡುವೆ ಒಂದು ಪರ್ಫೆಕ್ಟ್ ಬ್ಯಾಲೆನ್ಸ್ ಅನ್ನ ಈ ನಂಬಿಕೆ ಸೃಷ್ಟಿಸಿದೆ. ನಿಜಕ್ಕೂ ಅದ್ಭುತ ಅಲ್ವಾ? ಹಾಗಾದ್ರೆ ಕೊನೆಯದಾಗಿ ಈ ಇಡೀ ಕಥೆ ನಮ್ಮುಂದೆ ಒಂದು ಪ್ರಶ್ನೆಯನ್ನ ಇಡುತ್ತೆ. ಮೇಲಿನಿಂದ ಬರೋ ಅಪಾಯಕ್ಕೆ ಒಂದು ದೈವ, ಕೆಳಗಿನಿಂದ ಬರುವ ಅಪಾಯಕ್ಕೆ ಇನ್ನೊಂದು ದೈವ, ಹೀಗೆ ಕಲ್ಪಿಸಿಕೊಂಡಿದ್ದ ನಮ್ಮ ಪೂರ್ವಜರು ಈ ಬ್ರಹ್ಮಾಂಡದ ಸಮತೋಲನದ ಬಗ್ಗೆ ಎಷ್ಟು ಆಳವಾಗಿ, ಎಷ್ಟು ಸುಂದರವಾಗಿ ಯೋಚನೆ ಮಾಡಿದ್ರು ಅಲ್ವಾ? ಇದೊಂಥರ ಕಾಸ್ಮಿಕ್ ಬ್ಯಾಲೆನ್ಸ್ ಬಗ್ಗೆ ಅವರಿಗಿದ್ದ ತಿಳುವಳಿಕೆ. ಇದರ ಬಗ್ಗೆ ಸ್ವಲ್ಪ ಯೋಚನೆ ಮಾಡೋಣ.